ಇವತ್ತು ನಾವೆಲ್ಲ ಚಿತ್ರದುರ್ಗದ ಐತಿಹಾಸಿಕ ಕೋಟೆ, ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಆಗಿರುವಂಥ ಚಿತ್ರದುರ್ಗದ ಕೋಟೆ ಮೇಲ್ಗಡೆ ನಾವೆಲ್ಲ ಬಂದಿದ್ದೀವಿ. ನಾವು ಹಳಿಕೆಡ್ಬಿನ RG ಹಿಬಾರೆ ಶಾಲೆ ವತಿಯಿಂದ ಇಲ್ಲಿ ಶಾಲಾ ಪ್ರವಾಸಕ್ಕಾಗಿ, ಶೈಕ್ಷಣಿಕ ಪ್ರವಾಸಕ್ಕಾಗಿ ಬಂದಿದ್ದೀವಿ. ಈಗಾಗಲೇ ನಾವು ಕೋಟೆ ಹತ್ತಿ, ಈ 7 ಸುತ್ತಿನ ಕೋಟೆ ಆಗಿರ್ತಕ್ಕಂಥ ಚಿತ್ರದುರ್ಗದ ಕೋಟೆಯ ಮೇಲೆ ಹತ್ತಿ ಎಲ್ಲಕ್ಕಿಂತ ಮೇಲಿರ್ತಕ್ಕಂಥ ತುದಿಗೆ ನಾವು ಇಲ್ಲಿ ತಲುಪಿದ್ದೀವಿ. ಇದರ ಐತಿಹಾಸಿಕವಾಗಿ ಇದಕ್ಕೆ ನಾವು ನೋಡಬೇಕಾದ್ರೆ, ಇದು ಮೌರ್ಯರ ಸಾಮ್ರಾಜ್ಯದ ಕಾಲದಲ್ಲಿಯೂ ಕೂಡ ಇದರ ಉಲ್ಲೇಖಗಳು ಸಿಗ್ತವೆ. ಅತ್ಯಂತ ಹಳೆಯದಾಗಿರ್ತಕ್ಕಂಥ ಕೋಟೆ ಇದು ಅಶೋಕನ ಕಾಲದಲ್ಲಿಯೂ ಕೂಡ ಈ ಕೋಟೆ ಇತ್ತು ಅಂತ, ಕೋಟೆ ಅಲ್ಲ, ಇಲ್ಲಿ ಆಳ್ವಿಕೆ ಮತ್ತು ಪಾಳೆಗಾರರು ಇದ್ರು ಅಂತಕ್ಕಂಥ ಉಲ್ಲೇಖಗಳು ಸಿಗ್ತವೆ. ಮೌರ್ಯರ ಸಾಮ್ರಾಜ್ಯದ ಸಂದರ್ಭದಲ್ಲಿಯೂ ಕೂಡ ಹಲವಾರು ಶಾಸನಗಳು ಇದರ ಬಗ್ಗೆ ಉಲ್ಲೇಖಿಸ್ತವೆ. ಜೊತೆಗೆ ಇದು ಚಾಳುಕ್ಯರು 11ನೇ ಶತಮಾನದಲ್ಲಿ, ಯಾರೋ ಚಾಳುಕ್ಯರು 11ನೇ ಶತಮಾನದಲ್ಲಿ ಸ್ವಲ್ಪ ಮಟ್ಟಿಗೆ ಹಂತದಲ್ಲಿ ನಿರ್ಮಾಣ ಮಾಡಿದ್ರು ಈ ಕೋಟೆ. ಅದಾದ ನಂತರ ಚಾಳುಕ್ಯರ ಆಳ್ವಿಕೆ, ಈಗ ನಾವು ಹಂಪಿಗೆ ಹೋಗಿದ್ವಲ್ಲ, ಅಲ್ಲಿ ವಿಜಯನಗರದ ಅರಸರು, ಆ ವಿಜಯನಗರದ ಅರಸರು ಈ ಒಂದು ಚಾಳುಕ್ಯರ ಆಳುವಂಥ ಸಂದರ್ಭದಲ್ಲಿ ಈ ಕೋಟೆ ಸ್ವಲ್ಪ ಹಂತದಲ್ಲಿ ನಿರ್ಮಾಣ ಆಗಿತ್ತು ಅಂತಕ್ಕಂಥದ್ದಿದೆ. ಅದಾದ ನಂತರ 15ನೇ ಮತ್ತು 16ನೇ ಶತಮಾನದಲ್ಲಿ ಇರ್ತಕ್ಕಂಥ ಪಾಳೆಗಾರರ ಆಳ್ವಿಕೆಯಲ್ಲಿ ಈ ಕೋಟೆ ಹಂತವಾಗಿ ಬೇರೆ ಬೇರೆ ರೀತಿಯಾಗಿ ನಿರ್ಮಾಣ ಮಾಡ್ತಾ ಹೋದರು. ಈ ಕೋಟೆಗೆ 2 ರೀತಿಯಾಗಿರ್ತಕ್ಕಂಥ ಕೋಟೆ ಇದೆ. ಒಂದು ಮೇಲುಕೋಟೆ, ಇನ್ನೊಂದು ಕೆಳಕೋಟೆ ಅಂತ. ಕೆಳಕೋಟೆಯಲ್ಲಿ ಒಂದು ದೇವಸ್ಥಾನ ಇದ್ದರೆ, ಮೇಲುಕೋಟೆಯಲ್ಲಿ ಸುಮಾರು 18 ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನಗಳು ಈ ಕೋಟೆ ಮೇಲೆ ಇರುವುದನ್ನು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಈ ದೃಶ್ಯಗಳು ನೀವು ನೋಡಿದಾಗ ಇಲ್ಲಿ ಯಾವ ರೀತಿಯಾಗಿ ಯಾವುದೇ ಸೈನಿಕರು ಬೇರೆ ರಾಜ್ಯದಿಂದ ದಾಳಿ ಮಾಡಬೇಕಾದ್ರೂ ಕೂಡ ಈ ಕಲ್ಲುಗಳು ದಾಟಿಕೊಂಡು, ಈ ಬೆಟ್ಟ ದಾಟಿಕೊಂಡು ಬರುವುದಕ್ಕೆ ಬಹಳ ತೊಂದರೆ ಆಗೋದು. ಹಾಗಾಗಿ ಇಂಥ ಬೆಟ್ಟಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕೋಟೆ ನಿರ್ಮಾಣ ಮಾಡ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅದಾದ ನಂತರ ಇಲ್ಲಿ ಪಾಳೆಗಾರರ ಆಳ್ವಿಕೆ ನಡೀತಾ ಇದ್ದ ನಂತರ ಆಮೇಲೆ ಕೊನೆಗೆ ವಿಜಯನಗರದ ಅರಸರ ಹಂಪಿ ಅದು ದಾಳಿಯಾಗಿ ಸರ್ವನಾಶ ಆದ ನಂತರ ಇಲ್ಲಿ ಪಾಳೆಗಾರರು ಸ್ವತಂತ್ರ ಆಗಿ ಆಳ್ವಿಕೆ ನಡೆಸ್ತಾ ಹೋದರು. ಅದಾದ ಬಳಿಕ ಇಲ್ಲಿ 1760ರ ಸುಮಾರಿಗೆ ಟಿಪ್ಪು ಹೈದರಾಲಿ ದುರ್ಗದ ಪಾಳೆಗಾರರ ಮೇಲೆ ಯುದ್ಧ ಮಾಡಿ ಈ ಕೋಟೆಯನ್ನು ತನ್ನ ಒಟ್ಟಿಗೆ ವಶಪಡಿಸ್ಕೊಂಡ್ಬಿಟ್ಟ. ಅದಾದ ನಂತರ ಹೈದರಾಲಿ ನಂತರ ಟಿಪ್ಪು ಸುಲ್ತಾನ್ 1799ರೊಟ್ಟಿಗೆ ಇಂಗ್ಲೀಷ್ ಅವನ 3ನೇ ಆಂಗ್ಲೋ ಮೈಸೂರು ಯುದ್ಧ ಇತ್ತಲ್ಲ, ಆ ಸಂದರ್ಭದಲ್ಲಿ ಈ ಚಿತ್ರದುರ್ಗದ ಕೋಟೆ ಇಂಗ್ಲೀಷರಿಗೆ ಕೈವಶ ಆಯಿತು. ಅದಕ್ಕೆ ಮುಂಚಿತವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಐತಿಹಾಸಿಕ, ಸುಮಾರು ಅಶೋಕನ ಕಾಲದಿಂದ ಹಿಡಿದು ಈ ಒಂದು ಕೋಟೆಗೆ ಇತಿಹಾಸ ಇರ್ತಕ್ಕಂಥದ್ದು. ನೀವು ನೋಡುವಂಥ ಇಲ್ಲಿ ಒಟ್ಟು 7 ಸುತ್ತಿನ ಕೋಟೆ ಅಂತ ಕರೀತಾರೆ. 7 ಸುತ್ತಿನ ಕೋಟೆ, 7 ರೌಂಡ್ಗಳು. ಈಗ ನೀವು ದಾಟ್ಕೊಂಡು ಬಂದಿರಲ್ಲ, ಅಲ್ಲಿ ಒಂದೊಂದು ಕಮಾನ್ಗೂ ದಾಟ್ಕೊಂಡು ಹೊಂಟಿದ್ವಿ ಮೇಲ್ಗಡೆ. ಇಂಥ ಒಟ್ಟು 7 ಸುತ್ತಿನ ಒಂದು ಕೋಟೆ ಅದ ಅಂತ ಹೇಳ್ತಾರೆ. ಒಂದೊಂದು ಸುತ್ತು ದಾಟಬೇಕಾದ್ರೂ ಕೂಡ ಭಾಳ ಕಷ್ಟ ಆಯ್ತು. ಬೇರೆ ರಾಜ್ಯದವ್ರು ದಾಳಿ ಮಾಡಬೇಕಾದ್ರೆ ಭಾಳ ಕಷ್ಟ ಆಗುವಂಥದ್ದು. ಇನ್ನು ಸಿಡಿಗಳು ನೋಡ್ಲತ್ತಿರಲ್ಲ, ಒಂದೊಂದು ಸಿಡಿ ಏರ್ಬೇಕಾದ್ರೆ ನಾವು 2 ಸ್ಟೆಪ್ ಇಡ್ಲತ್ತಿದ್ದೆವು, 2 ಹೆಜ್ಜೆ ಇಟ್ಕೊಂಡು ಒಂದು ಸಿಡಿ ಏರ್ಲತ್ತಿದ್ದೆವು. ಆ ಸಂದರ್ಭದಾಗ ಜನ ಒಂದೇ ಸಲ ಒಂದೊಂದು ಸಿಡಿಗಳು ಏರ್ತಾ ಇತ್ತು ಅಂದ್ರೆ ಆ ಸಂದರ್ಭದಲ್ಲಿ ಜನ ಊಟ ಹೆಂಗಿತ್ತು, ಅವ್ರ ದೇಹದಾಢ್ಯ ಎಷ್ಟು ಬಲಿಷ್ಠವಾಗಿತ್ತು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಯ್ತು. ಈಗ ನಾವು ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಈ ಕಬ್ಬಿಣದ ಗೇಟ್ ಹಾಕ್ಯಾರ ಈ ರೀತಿಯಾಗಿ. ಅಲ್ಲಿ ಗೇಟ್ ಇಲ್ಲದೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಈಗ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಮೊದಲು ಏನೂ ಇರಲಿಲ್ಲ. ಅಂದರೆ ಆವಾಗ ಜನ ಹೆಂಗೆ ಬರ್ತಾ ಇದ್ರು ಅಂತ ಅದೆಲ್ಲ ನಾವು ವಿಚಾರ ಮಾಡ್ತಕ್ಕಂಥ. ಆಮೇಲೆ ಇಲ್ಲಿರ್ತಕ್ಕಂಥ ಹಲವಾರು ದೇವಸ್ಥಾನಗಳು, ಹಿಡಿಂಬೇಶ್ವರ ದೇವಸ್ಥಾನ, ಬೇರೆ ಬೇರೆ ದೇವಸ್ಥಾನಗಳ ಕಲಾಕೃತಿಗಳು ನೋಡ್ರಿ, ಅದು ಆ ಕಲಾಕೃತಿಗಳು ನೋಡಿ ಆನಂದಿಸಬೇಕು. ಆ ಸಂದರ್ಭದಲ್ಲಿ ಆರ್ಕಿಟೆಕ್ಚರ್ ತಯಾರು ಮಾಡ್ತಕ್ಕಂಥ ಕಲಾಕೃತಿಗಳು ರಚನೆ ಮಾಡ್ತಕ್ಕಂಥ ಶೈಲಿ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ದು ನಮ್ಮ ಐತಿಹಾಸಿಕ ಪುರುಷರ ಮತ್ತು ಪೂರ್ವಜರ ಬಗ್ಗೆ ಈ ಒಂದು ಕೋಟೆಯ ಐತಿಹಾಸಿಕ ಉದಾಹರಣೆ. ಇದು ಕರ್ನಾಟಕದ ಹೆಮ್ಮೆಯ ಒಂದು ಕೋಟೆ ಅಂತೇಳಿ ನಾವೆಲ್ಲ ಹೇಳ್ಕೊತೀವಿ. ನಮ್ಮ ಪೂರ್ವಜರು ರಚನೆ ಮಾಡಿರ್ತಕ್ಕಂಥ ಈ ಕೋಟೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಕೋಟೆ.